ಇಟ್ಕೊಂಡು ಮಾಡಿರುವಂತ ಬಜೆಟ್ ಅಂತೇಳಿ ಬಿಜೆಪಿಯವರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಬಿಜೆಪಿಯವರು ಏನೇ ಹೇಳಿ ಈ ಬಜೆಟ್ ನೋಡಿದಾಗ ಅದು ಮಾಧ್ಯಮ ಮಾರ್ಗದಲ್ಲಿ ಇಲ್ಲಿವರೆಗೂ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರೆ ಎಂಬುದು ಇಂಪಾರ್ಟೆಂಟ್ ಅದ. ಇವತ್ತು ಅವ್ರು ಕೊಡ್ತಕ್ಕಂಥದ್ದು ಏನೋ ಸ್ವಲ್ಪ ಮಾಡಿ ಅದು ಮಾಧ್ಯಮ ವರ್ಗದಲ್ಲಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟು ಅಂದರೆ ಸರಿಯಾಗಿ ಸಮಂಜಸ ಅಲ್ಲ ಅದು. ಎರಡನೇದಾಗಿ ರಾಜ್ಯದಲ್ಲಿ ಈಗ ರೈತರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ, ಯುವಕರ ಬಗ್ಗೆ ಆಗಲಿ, ಮಹಿಳೆಯರ ಬಗ್ಗೆ ಆಗಲಿ ಯಾವುದೇ ನೇರವಾಗಿ ಅವರಿಗೆ ತಲುಪಿಸುವಂಥ ಒಂದು ಯೋಜನೆ ಯಾವುದೂ ಅವ್ರು ಮಾಡಲಿಲ್ಲ. ಮತ್ತು ಅನೇಕ ಭರವಸೆಗಳನ್ನ ಕೊಟ್ಕೊಂತ ಬಂದರು. ಇವರು ಮೋದಿಯವರು ಬಂದ ಕೂಡ ಜನರಿಗೆ ಆಸೆ ಇಡ್ತು, 15 ಲಕ್ಷ ರೂಪಾಯಿ ತಂದು ಹಾಕ್ತು ಅಂತ ಹೇಳಿದರು. ಎಲ್ಲ ರೈತರದು ಅವರ ಆರ್ಥಿಕ ಪರಿಸ್ಥಿತಿ ದ್ವಿಗುಣಗೊಳಿಸ್ತು ಅಂತಂದರು. ಅಲ್ಲಿಂದ ಬ್ಲ್ಯಾಕ್ ಮನಿ ತಂದು ಎಲ್ಲರಿಗೂ ಇದು ಮಾಡ್ತು ಅಂತಂದರು. ಆಗ ಈ ರೀತಿಯಾಗಿ ಅವರು ಮಾತನಾಡಿದ್ದಕ್ಕೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳಿದರು. 10 ವರ್ಷದಲ್ಲಿ 20 ಕೋಟಿ ನೌಕರಿ ಕೊಡಬೇಕಾಗಿತ್ತು. ಇದು ನೌಕರಿ ಹೋಗೋದಂತೇಳಿ ಜನರು ಕಾಳಿ ಕೂತಾರೆ. ಈ ರೀತಿಯಾಗಿ ಹೇಳಿದ್ದು ಯಾವುದೋ ಮಾಡೋದಿಲ್ಲ. ಅವರು ಯಾವುದೋ ಒಂದು ತೋರಿಸಿ ಅದನ್ನೇ ಎಲ್ಲರೂ ಇಡೀ BJP ನಾಯಕರುಗಳು ಮುಖಂಡರು ಮಾತಾಡ್ತಾರೆ. ಇದರಿಂದ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾ ಇದ್ದಾರೋ ಅದು ನೇರವಾಗಿ ಜನರಿಗೆ ತಲುಪಬೇಕು. ಅದರಿಂದ ಜನರಿಗೆ ಪ್ರಯೋಜನ ಆಗಿರಬೇಕು. ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಮೂಲಭೂತ ಸೌಲಭ್ಯಗಳು ಹೆಚ್ಚಿಸಬೇಕು. ಇದು ಜವಾಬ್ದಾರಿ ಒಂದು. ಎರಡನೇದು, ಈ ಫೆಡರಲ್ ಸಿಸ್ಟಮ್ನಲ್ಲಿ ಎಲ್ಲ ರಾಜ್ಯಗಳಿಗೂ ಅವರು ಸಮಾನವಾಗಿ ನೋಡ್ಕೊಳ್ಬೇಕಾಗ್ತದೆ. ಇದನ್ನು ರಾಜಕೀಯವಾಗಿ ನೋಡ್ತಕ್ಕಂಥದ್ದಲ್ಲ. ನಮ್ಮ ಸಂವಿಧಾನದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೆ ಇದು. ಇದರಲ್ಲಿ ನೇರವಾಗಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ. ಮಲ್ತಾ ಧೋರಣೆ ನೇರವಾಗಿ ತೋರಿಸ್ತಾ ಇದ್ದಾರೆ. ಹೋದ ಸಲ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದು 15th ಫೈನಾನ್ಸ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು 5,300 ಕೋಟಿ ಅಪರ ಭದ್ರ ಕೊಡ್ತಂತ ಹೇಳಿರ್ತಕ್ಕಂಥದ್ದು, 3,000 ಕೋಟಿ ಕೆರೆಗಳಿಗೆ ಕೊಡ್ತಂತ ಹೇಳಿದ್ರು, 3,000 ಕೋಟಿ ಪಿರ್ಬಳ ರೋಡಿಗೆ ಕೊಡ್ತಂತು, 11,300 crores 15th ಫೈನಾನ್ಸ್ನಲ್ಲಿ ಅನೌನ್ಸ್ ಮಾಡಿದ್ದು ಮತ್ತು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು. ಆ ಬಜೆಟ್ನಿಂದ ಇಲ್ಲೇ ಬೊಮ್ಮಾಯಿನವರು ತಮ್ಮ ಬಜೆಟ್ನಲ್ಲಿ ಅಭಿನಂದನೆಗಳು ಸಲ್ಲಿಸಿದ್ರು ಕೇಂದ್ರ ಸರ್ಕಾರ. ಇಷ್ಟೆಲ್ಲ ರೆಕಾರ್ಡ್ ಆದಮೇಲೆ ಸಹಿತ ನೇರವಾಗಿ ₹1 ಇವತ್ತು ರಿಲೀಸ್ ಮಾಡಿಲ್ಲ. ಅನೇಕ ಬಾರಿ ಈ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಿದ್ದ ಸಚಿವರಿಗೆ ಗಮನಕ್ಕೆ ತರಲಾಗಿದೆ. ಆದರೂ ಅವರು ಕೊಡ್ತಾ ಇಲ್ಲ ಅಂದರೆ ಇದಕ್ಕೆಲ್ಲ ದೊಡ್ಡ ಉದಾಹರಣೆ ಬೇಕು. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ 6,000 ಸೊಸೈಟಿ 4+2,000 4,000 2,000 6,000 ಸೊಸೈಟಿ ಮುಖಾಂತರ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು 4% ಬಡ್ಡಿ ಮೇಲೆ ನಬಾರ್ಡ್ನವ್ರು ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಕೊಡುವಂಥದ್ದು. ನಮ್ಮ ರಾಜ್ಯಕ್ಕೆ 9,000 ಕೋಟಿ ಈ ವರ್ಷ ನಾವು ಡಿಮ್ಯಾಂಡ್ ಮಾಡಿದ್ವಿ. ಹೋದ ಸಲ 5,000 ಕೋಟಿ ಕೊಟ್ಟಿದ್ವಿ. ಈಗ 9,000 ಕೋಟಿ ಮಾಡಂತ ಹೇಳಿದ್ವಿ. ಅದನ್ನು ಬಿಟ್ಟು 9 ಇಲ್ಲ 5 ಇಲ್ಲ. ಹೋದ ಸಲ ಕೊಟ್ಟಿದ್ದು ಕೊಡಲಾದ್ರೆ 58% ಅಷ್ಟು ಕಡಿಮೆ ಮಾಡಿ ಈಗ 2,342 ಕೋಟಿ ಕೊಟ್ಟಿದ್ದಾರೆ. ಇವತ್ತು ರೈತರು ಏನಾಗಬೇಕು? 14% ಬಡ್ಡಿಗೆ ಹೋಗ್ಬೇಕು. ಇದ್ರೆ ಈ ರೀತಿಯಾಗಿ ಫೈನಾನ್ಸ್ ಕಂಪ್ನಿಗಳಿಗೆ ಹೋಗ್ಬೇಕಾಗ್ತದೆ. ಏನು ಯಾವ ಮೈಕ್ರೋ ಫೈನಾನ್ಸ್. ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಸಾಯ್ತಾ ಇದ್ದಾರೆ ಜನರು ಅಂತೇಳಿ BJP ಅವ್ರು ಬರ್ತಾರೆ. ಮೈಕ್ರೋ ಫೈನಾನ್ಸ್ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ನಡೀತದೆ? ರಿಸರ್ವ್ ಬ್ಯಾಂಕ್ ರೂಲ್ಸ್ ರೆಗ್ಯುಲೇಷನ್ಸ್ ಮೇಲೆ ಮೈಕ್ರೋ ಫೈನಾನ್ಸ್ಗೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ರಿಸರ್ವ್ ಬ್ಯಾಂಕ್ ಯಾರ ಅಂಡರ್ನಲ್ಲಿ ಐತಿ? ನಿರ್ಮಲಾ ಸೀತಾರಾಮನ್ ಮೋದಿಯವರ ಅಂಡರ್ನಲ್ಲಿ ಐತಿ. ಅವ್ರಿಗೆ ಮಾತಾಡೋರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಐತಿಲ್ಲ ಅಂತ ಹೇಳ್ತೀನಿ ನಾನು. ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಮೈಕ್ರೋ ಫೈನಾನ್ಸ್ ಕಂಟ್ರೋಲ್ ಮಾಡಬೇಕಾದ್ರೆ, ಆ್ಯಕ್ಷನ್ ತಗೋಬೇಕಾದ್ರೆ, ಸ್ಟ್ರಿಜೆಂಟ್ ರೂಲ್ಸ್ ಮಾಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಮಾತ್ರ ರಿಸರ್ವ್ ಬ್ಯಾಂಕ್ ರೂಲ್ಸ್ ಆ್ಯಂಡ್ ಪ್ರಕಾರ ಅವ್ರು ಪರ್ಮಿಷನ್ ತೊಗೊಂಡು ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ. ಅಲ್ಲಿ ಲೋಪದೋಷಗಳು ಸರಿಪಡಿಸ್ತದೆ ಅಂತ ಹೇಳೋದು ಬಿಟ್ಟು ರಾಜ್ಯ ಸರ್ಕಾರ ಆತ್ಮಹತ್ಯೆಗಳು ಮಾಡ್ಕೊತ ಇದ್ದಾರೆ. ಆಯಿತು, ಆತ್ಮಹತ್ಯೆಗಳು ಆಗಲಾರ್ದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಐತಿಲ್ಲ. ಇವತ್ತು 4% ಬರ್ತಕ್ಕಂಥ ನಬಾರ್ಡನ್ನು ಈಗ ರೈತರು ಹೋಗಿ 14% ತೊಗೋಬೇಕಾದ್ರೆ ಏನು ಪರಿಸ್ಥಿತಿ ಆಗ್ತದೆ? ಮೈಕ್ರೋ ಫೈನಾನ್ಸ್ ಹತ್ರ ಹೋಗ್ತಾರೆ, ಪ್ರೈವೇಟ್ ಬಡ್ಡಿದಾರ ಹತ್ರ ಹೋದ್ರೆ ಯಾಕೆ ಹೋಗ್ತಾರೆ? ಸರ್ಕಾರದಿಂದ ಸೊಸೈಟಿಗಳಿಂದ ಸಾಲ ಸಿಗಲಾದ ಕಾರಣ ಇವತ್ತು ಬೇರೆ ಕಡೆ ಹೋಗಿ ಸಾಲ ತಗೋತಿದ್ದಾರೆ. ಆ ಸಾಲಕ್ಕೆ ಈ ರೌಡಿಗಳನ್ನ ಉಪಯೋಗ ಮಾಡ್ತಕ್ಕಂಥ ಮತ್ತೊಂದು ಮಾಡ್ತಕ್ಕಂಥದ್ರಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತಾಯಿದ್ದಾರೆ, ಆತ್ಮಹತ್ಯೆಗಳು ಆಗ್ತಾಯಿದ್ದಾರೆ. ಅದಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರ మన ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟು ಇವತ್ತು ನಾಳೆ ಅದರಲ್ಲಿ ಸುಗ್ರೀವಾಜ್ಞೆ ಆಗ್ತದೆ. ಯಾರೇ ಆ ರೀತಿಯಾಗಿ ಜನರಿಗೆ ತೊಂದರೆ ಕೊಟ್ಟರೆ ಪ್ರಿನ್ಸಿಪಲ್ ಅಮೌಂಟ್ಗಳನ್ನ ಹೆಚ್ಚು ಅವ್ರು ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು ಜೈಲಿಗೆ ಕಳಿಸ್ತಕ್ಕಂಥ ಒಂದು ನಿರ್ಧಾರ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.